ನಮಸ್ತೆ ಕರ್ನಾಟಕ. ನನ್ನ ಪ್ರೀತಿ ಸುಳ್ಳಲ್ಲ, ಬದುಕಲ್ಲಿ ಸಾಧಿಸೋಕೆ ನನ್ನ ಗಂಡನ ಜೊತೆ ನಿಂತರೆ ಮಾತ್ರ ನಾನು ಮುಂದೆ ಹೋಗುವೆ. ಅವನನ್ನು ಹೇಗೆ ದಾರಿಗೆ ತರಬೇಕು ಅಂತ ಗೊತ್ತು. ಇಷ್ಟು ದಿನ ಅವನು ಆರೋಹಿ ಅಂದರೆ ಮುಗ್ದೆ ಅಂದ್ಕೊಂಡಿದ್ದ. ಇನ್ನು ನಿಮ್ಮ ಅಳಿಮಯ್ಯನಿಗೆ ಈ ಭದ್ರಕಾಳಿಯ ದರ್ಶನ ಮಾಡಿಸಿದ್ರೆ ಸರಿ ಆಗ್ತಾನೆ. ಅದು ಅಲ್ಲದೆ ನನ್ನ ಮೇಲೆ ಬಂದಿರೋ ಆ ಆಪಾದನೆಯನ್ನು ನಾನೇ ಅಳಿಸ್ತೀನಿ. ಆ ಮನೆ ಸೊಸೆಯಾಗಲ್ಲ, ಈಗ ಮಗಳಾಗಿ ಹೋಗುವೆ. ನಿನ್ನ ಅಳಿಮಯ್ಯನೇ ನನ್ನ ಕಾಲು ತೊಳೆದು ಮನೆ ತುಂಬಿಸ್ಕೋಬೇಕು. ಆ ಅರ್ಜುನ್ಗೆ ಈ ಆರೋಹಿ ಯಾರು ಅಂತ ತೋರಿಸ್ತೀನಿ. ಇನ್ನು ಆ ಮನೆಯಲ್ಲಿರುವ ನರಿಗಳಿಗೆ ಈ ಆರೋಹಿ ಸರಿಯಾಗಿ ಪಾಠ ಕಲಿಸ್ತಾಳೆ. ಅಜ್ಜ, ಅಜ್ಜಿ, ನೀವು ಚಿಂತೆ ಮಾಡಬೇಡಿ. ಮುಂದಿನ ವರ್ಷ ಮೊಮ್ಮಗು ಹೆತ್ಕೊಡುವೆ. ಅಮ್ಮ, ಏನು ಮುಖ ನೋಡ್ತಿದ್ಯಾ? ನಾನು ಫೋನ್ ಕೊಡು ಎಂದು ಹೇಳಿದವಳು ಅಲ್ಲೇ ಕುಳಿತು ಕಾಲಿನ ಮೇಲೆ ಕಾಲು ಹಾಕಿ ಕೈ ಕಟ್ಟಿದ್ಲು. ಅವಳನ್ನು ನೋಡಿದ 3 ಜನಕ್ಕೂ ಆಶ್ಚರ್ಯವಾಗಿತ್ತು. ಆರೋಹಿ ಅಂದರೆ ತಾಳ್ಮೆ ಅಂದ್ಕೊಂಡ್ರೆ ಬಿರುಗಾಳಿ, ಬೆಂಕಿ, ಚಂಡಮಾರುತ ಬರುವ ಸೂಚನೆ ಆರೋಹಿ ಮುಂದೆ ಇಡುವ ಹೆಜ್ಜೆಯಲ್ಲಿ ಕಾಣಿಸ್ತಿತ್ತು. ಫೋನ್ ತೆಗೆದುಕೊಂಡು ಕರೆ ಮಾಡಿ ಮಾತಾಡಿದವಳು ಲಗೇಜ್ ಎತ್ಕೊಂಡ್ಳು. ಅಮ್ಮನ ಕೈಗೆ ಕೊಡುತ್ತಾ, ಬಾ ಊರಿಗೆ ಹೋಗೋಣ ಅಂತ ಹೇಳಿ ಸೀರೆ ಉಟ್ಟು ದೊಡ್ಡ ಕುಂಕುಮ ಇಟ್ಟವಳು ತನ್ನ ಉದ್ದ ಕೂದಲನ್ನು ಹಾರಲು ಬಿಟ್ಲು. ಪಾರ್ವತಿ ನೋಡುತ್ತಲೇ ಗೊಂಬೆಯಂತೆ ತಯಾರಾದ ಆರೋಹಿ ಒಳ್ಳೆ ಬೆಂಕಿ ಚೆಂಡಿನ ರೀತಿ ಕಾಣ್ತಿದ್ಲು. ಏನು ಪಾರ್ವತಿ ಹಾಗೆ ನೋಡ್ತಿದ್ಯಾ? ನಿನ್ನ ಮಗಳೇ ನಾನು. ವಿಷ ಸರ್ಪಾನ ಎತ್ತಿರೋ ನಿನ್ನ ಹೊಟ್ಟೆಯಲ್ಲೇ ಈ ಆರೋಹಿ ಕೂಡ ಹುಟ್ಟಿರೋದು. ಅಕ್ಕ ಚಾಪೆ ಅಡಿಗೆ ನುಗ್ಗಿದ್ರೆ ನಾನು ರಂಗೋಲಿ ಅಡಿಗೆ ನುಗ್ಗೋ ಹೆಣ್ಣು. ಅವಳ ಜುಟ್ಟು ಹಿಡಿದು ಪಾಠ ಕಲಿಸ್ತೀನಿ. ಇಷ್ಟು ಕತೆ ಹಿಂದೆ ಇರೋದು ನಿನ್ನ ಮಗಳೇ ಅಂತ ಸಾಕ್ಷಿ ಸಮೇತ ತೋರಿಸಿ ಅವಳ ವಿಷ ಕಕ್ಕಿಸ್ತೀನಿ. ದೊಡ್ಡಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅಲ್ವಾ? ಇನ್ನು ನಾನು ಅವಳ ತರಾನೆ ಆಡಿ ಮುಳ್ಳಿಂದ ಮುಣ್ಣನ್ನೇ ತೆಗಿತೀನಿ. ನನ್ನ ಪುಟ್ಟ ಮಗುವನ್ನು ಶ್ವೇತಾಳನ್ನು ಕೊಲ್ಲಲು ನೋಡಿದವಳು ಅವಳೇ ಎಂದು ನನ್ನ ಮನಸ್ಸು ಹೇಳ್ತಿದೆ ಅಮ್ಮ. ಇನ್ನು ನಿನ್ನ ಆ ಮಗಳಿಗೆ ಉಳಿಗಾಲ ಇಲ್ಲ ಎಂದು ಸೊಂಟಕ್ಕೆ ಸೆರಗು ಸಿಕ್ಸಿ ನಕ್ಕಳು. ಪಾರ್ವತಿ ಮಗಳಿಗೆ ದೃಷ್ಟಿ ತೆಗೆದು, ಲೇಚಿನಮ್ಮ ಬಂಗಾರ, ಈಗ ನೀನು ನನ್ನ ಮಗಳು ಅಂತ ಹೆಮ್ಮೆಯಿಂದ ಹೇಳ್ತೀನಿ. ನೀನು ಈ ವಿಷಯದಲ್ಲಿ ಗೆಲ್ತೀಯಾ? ಆರೋಹಿ, ನನ್ನ ಕ್ಷಮಿಸು. ಹೆಣ್ಣು ಓದಿನಲ್ಲಿ ಮಾತ್ರ ಅಲ್ಲ, ಸಂಸಾರದಲ್ಲೂ ಸೋಲ್ಬಾರ್ದು ಎಂದು ನಿನ್ನಿಂದ ಕಲಿತೆ ಮಗಳೇ. ನೀನು ಸಂಸಾರವನ್ನು ಬಿಟ್ಕೊಡದೆ ಮುಂದೆ ನಿಂತೆ ಅಲ್ವಾ? ಅದು ನಮ್ಮ ಸಂಸ್ಕೃತಿ. ನಿನ್ನ ಮಗಳಾಗಿ ಪಡೆದ ನಾವೇ ಭಾಗ್ಯವಂತರು ಆರೋಹಿ ಎಂದು ಹಣೆಗೆ ಮುತ್ತು ಕೊಟ್ಟರು. ಆರೋಹಿ ಅಜ್ಜ ಅಜ್ಜಿ ಎಲ್ಲರ ಆಶೀರ್ವಾದ ಪಡೆದು ಅಲ್ಲಿಂದ ಪಾರ್ವತಿ ಜೊತೆ ಹೊರಟ್ಲು. ಪದ್ಮ ಅದಾಗಲೇ ಆರೋಹಿಗಾಗಿ ಬಸ್ ಸ್ಟ್ಯಾಂಡ್ನಲ್ಲಿ ಕಾಯ್ತಾ ನಿಂತಿದ್ಲು. ಆರೋಹಿ ಡಿವೋರ್ಸ್ ಪೇಪರ್ ಹಿಡಿದು, ಅರ್ಜುನ್, ಇದಕ್ಕೆಲ್ಲ ನೀನು ಉತ್ತರ ಕೊಡಲೇಬೇಕು ಎಂದು ಮನಸ್ಸಲ್ಲೇ ಹಿಡ್ಕೊಂಡವಳು ತವರಿಂದ ಕಾಲು ಹೊರಗೆ ಧೈರ್ಯವಾಗಿಟ್ಲು. ಧರ್ಮಯ್ಯ ಗೌಡರ ಮನೆ ಸೊಸೆಯಾಗಿ ಅಲ್ಲ, ಮಗಳಾಗಿ ಮತ್ತೊಮ್ಮೆ ಹೊರಟ್ಲು. ಇನ್ನು ಪದ್ಮ ಮತ್ತು ಆರೋಹಿ ಒಂದಾಗಿ ಆ ಮನೆಗೆ ಮತ್ತೊಮ್ಮೆ ಮಗಳೆಂಬ ಹಕ್ಕಲ್ಲಿ ತಮ್ಮ ಕರ್ತವ್ಯ ನಿಭಾಯಿಸಲು ಕಾಲಿಡ್ತಾರೆ. ಆರೋಹಿ, ಹಾಗಾದರೆ ಕರೆ ಮಾಡಿದ್ದು ಯಾರಿಗೆ ಅಂತ ಗೊತ್ತಾಯ್ತಾ? ಸರಿ, ನಿಮ್ಮ ಊಹೆ ಸರಿ. ಆರೋಹಿ ಕರೆ ಮಾಡಿದ್ದು ಪದ್ಮಾಗೆ. ಅದರ ಹಿಂದೆ ಬದಲಾದ ಕಾರಣ ಇದೆ. ಪಾರ್ವತಿ ಆರೋಹಿಯನ್ನು ಬಸ್ ಹತ್ತಿಸಿ ಕಣ್ತುಂಬಿಕೊಂಡವಳು ಅಳುತ್ತಾ, ಹೋಗಲೇಬೇಕಾ? ಅರ್ಜುನ್ ಮೊದಲೇ ಕೋಪಿಷ್ಟ, ಹೆಚ್ಚು ಕಡಿಮೆ ಆದರೆ ಏನು ಗತಿ? ಆರೋಹಿ, ನಿನ್ನ ಆರೋಗ್ಯ ಬೇರೆ ಈಗ ತಾನೇ ಸರಿ ಹೋಗ್ತಿದೆ. ನಿನ್ನ ಧೈರ್ಯಕ್ಕೆ ಮೆಚ್ಚಿದರೂ ಮನಸ್ಸಲ್ಲಿ ಸಣ್ಣ ಭಯ ಕಣೆ. ನನ್ನ ಮಗಳಿಗೆ ಇನ್ನೂ ಯಾವ ತೊಂದರೆ ಆಗಬಾರ್ದು ಎಂದು ಸೆರಗು ತುದಿಯಿಂದ ಕಣ್ಣೀರನ್ನು ಒರೆಸ್ಕೊಂಡ್ಳು. ಆರೋಹಿ ತನ್ನ ತಾಯಿಯ ಕೈಯನ್ನು ಪ್ರೀತಿಯಿಂದ ಒತ್ತುತ್ತಾ, ಅಮ್ಮ, ಏನಮ್ಮ ನೀನು ಅಂದು ಮದುವೆ ಮಾಡಿಕೊಡುತ್ತಾ ಅರ್ಜುನನ್ನು ನಂಬಿ ತಾನೇ ಮದುವೆ ಮಾಡಿದೆ. ಯಾಕೇಳು?
ನಿನಗೆ ಚೆನ್ನಾಗಿ ಗೊತ್ತು ಆ ವ್ಯಕ್ತಿ ಹಾಲಿನಂಥ ವ್ಯಕ್ತಿ ಅಂತ. ಅವನಿಗೆ ಅವಸರ ಕೋಪ ಅಷ್ಟೇ, ಆದರೆ ಅವನು ಚಿನ್ನದಂಥ ಹುಡುಗ ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತು ಕಣಮ್ಮ. ಅವನು ನನಗಾಗಿ ನಿನಗಾಗಿ ನಮ್ಮಪ್ಪ ಅಡವಿಟ್ಟ ಆಸ್ತಿಯನ್ನು ಬಿಡಿಸ್ಕೊಟ್ಟ. ಇಂದು ನೀನು ನಾನು ನೆಮ್ಮದಿಯಾಗಿದ್ದೇವೆ ಅಂದರೆ ಅದಕ್ಕೆ ಕಾರಣ ಅರ್ಜುನೇ. ಅದು ಅಲ್ಲದೆ ನಿನ್ನ ಆ ದೊಡ್ಡ ಮಗಳನ್ನು ಕಾಪಾಡಿದ್ದೆ ಅರ್ಜುನ್ ಕಣಮ್ಮ. ಆದರೆ ಈಗ ಅವಳು ತಿಂದ ಮನೆಗೆ ಅರ್ಜುನ್ಗೆ ಅನ್ಯಾಯ ಮಾಡೋಕೆ ನಿಂತಿದ್ದಾಳೆ. ಇನ್ನು ಕಣ್ಣೇ ಬಿಡದ ಶ್ವೇತಾ ಮಕ್ಕಳನ್ನು ಕೊಲ್ಲಲು ನೋಡಿದ ಪಾಪಿ ಅಮ್ಮ. ಪಾಪ ಅರ್ಜುನ್ ತಂಗಿಯನ್ನು ಹೇಗೆ ಸಾಕಿದಾನು ಗೊತ್ತಾ ಅಮ್ಮ ನಿಮಗೆ? ನಮಗ್ಯಾರಿಗೂ ಯಾವ ವಿಷಯನೂ ಗೊತ್ತಿಲ್ಲ. ಆದರೆ ಅರ್ಜುನ್ ಬದುಕಲ್ಲಿ ಆಗಬಾರ್ದೆಲ್ಲ ಆಗೋಯ್ತು. ಹೆತ್ತ ಅಪ್ಪನೇ ಹಿರಿ ಜೀವ ಅಜ್ಜನೇ ಮೋಸ ಮಾಡಿದಾಗ, ಇನ್ನು ಚಿಕ್ಕಪ್ಪ ಕ್ರೂರ ಕೃತ್ಯ ಮಾಡಿದಾಗ ಅವನು ಯಾರನ್ನು ನಂಬಲು ಸಾಧ್ಯ? ಅವನ ಪರಿಸ್ಥಿತಿ ಈ ನಂಬಿಕೆ ವಿಚಾರದಲ್ಲಿ ಸೋತು ಹೋಗಿದ್ದಾನಮ್ಮ. ನಾನು ಹಾಸ್ಪಿಟಲ್ ಬೆಡ್ ಮೇಲೆ ಅರ್ಜುನ್ ಮುಖಾನೇ ನೋಡಬಾರ್ದು ಅಂತ ಮಲಗಿದ್ದೆ. ಆದರೆ ಪದ್ಮ ಅಮ್ಮ ಬಂದು ಪ್ರತಿಯೊಂದು ವಿಚಾರ ಹೇಳಿದರು. ಆಗ ತಿಳಿತು ಅವನು ನಂಬಿದ ಸ್ನೇಹದಿಂದಲೂ ಮೋಸ ಹೋಗಿರುವ. ಶ್ವೇತಾ ಹೊಟ್ಟೆಯಲ್ಲಿ ಬೆಳೀತಿರೋದು ಕೃಷ್ಣ ಅಣ್ಣನ ಮಗು ಅಲ್ಲ ಅಮ್ಮ. ಇದೆಲ್ಲ ನೋವುದಿಂದ ಅರ್ಜುನ್ ನಂಬಿಕೆ ಅನ್ನೋ ಪದಕ್ಕೆ ಈಗಲೂ ಹೆದರ್ತಾನೆ. ತನ್ನ ಸುತ್ತಲೂ ಇರುವವರು ಎಲ್ಲಿ ತನ್ನ ತಂಗಿಗೆ ಏನು ಮಾಡ್ತಾರೋ ಎನ್ನೋ ಭಯ ಅಂದು ನನ್ನ ಮೇಲೆ ಕೈ ಮಾಡಿತು. ನಿನಗೆ ಸಮಯ ಇದ್ದಾಗ ಹೇಳ್ತೀನಿ, ಈಗ ನನ್ನ ನಗ್ತಾ ಕಳಿಸ್ಕೊಡು ಅಮ್ಮ. ಬಸ್ ಹೊರಡೋ ಸಮಯ ಆಯಿತು. ಮನೆಗೆ ಬೇಗ ಹೋಗು. ಅಜ್ಜ ಅಜ್ಜಿಗೆ ನೀನೇ ಧೈರ್ಯ ಹೇಳಬೇಕು. ನಾನಿಂದು ಇಡುವ ಹೆಜ್ಜೆಯಲ್ಲಿ ಗೆದ್ದೆ ಗೆಲ್ಲುವೆ. ನನ್ನ ಗಂಡನಿಗೆ ನಂಬಿಕೆ ಅನ್ನೋ ಪದದ ಮೇಲೆ ಮತ್ತೆ ನಂಬಿಕೆ ಬರುವಂತೆ ನಾನು ಮಾಡುವೆ. ಮಾಂಗಲ್ಯ ಬಂಧನ ಉಳಿಸುವೆ ಪಾರು ಎಂದು ಅವರ ಅಮ್ಮನ ಕೈಗಳನ್ನು ಕಣ್ಣಿಗೆ ಒತ್ಕೊಂಡ್ಳು. ಪಾರು ಬಸ್ ಹೋಗೋವರೆಗೂ ನೋಡುತ್ತಾ ಕೈಯಿಂದ ಟಾಟಾ ಮಾಡುತ್ತಾ ಮನೆಗೆ ಹಿಂದಿರುಗಿದ್ಲು. ಬಸ್ ಊರನ್ನು ತಲುಪಿತು. ಅವಳು ಇಳಿಯೋ ಮುಂಚೆ ಅಲ್ಲೇ ಕಾಯ್ತಿದ್ದ ಪದ್ದು ಓಡಿ ಬಂದು ಆಕೆಯನ್ನು ಪ್ರೀತಿಯಿಂದ ಅಪ್ಪಿದ್ಲು. ಆರೋಹಿ, ನನಗೆ ಗೊತ್ತಿತ್ತು ನೀನು ನನ್ನ ಮಾತು ಕೇಳ್ತೀಯ ಅಂತ. ತುಂಬ ಉಪಕಾರ ಮಗಳೇ. ನನ್ನ ಕ್ಷಮಿಸ್ಬಿಡು ತಾಯಿ. ಈ ಮನೆಗೆ ನಾ ಕಾಲಿಟ್ಟಗಳಿಗೆ ಸುಖವಾಗಿದ್ದ ಸಂಸಾರ ಹಾಳಾಯಿತು. ನಿನ್ನ ಮಗುವನ್ನು ಕಳ್ಕೊಂಡೆ, ಅದಕ್ಕೆ ನಾನೇ ಕಾರಣ. ನಾನು ಬಿತ್ತಿದ ವಿಷ, ನಾನಿಟ್ಟ ಶಾಪ. ನನ್ನ ಕ್ಷಮಿಸು ಮಗಳೇ, ಕ್ಷಮಿಸು. ಮಗುವನ್ನು ಕಳ್ಕೊಂಡು ನಾನು ಕುರುಡಿಯಾಗಿದ್ದೆ. ಆದರೆ ನನ್ನ ಅರ್ಜುನ್ ನನ್ನ ಮಗನನ್ನು ಕಾಪಾಡಿದ್ದಾನೆ. ಇನ್ನು ನಾನು ಅವನ ಸಂಸಾರ ಉಳಿಸುವೆ. ಗರ್ಭದಲ್ಲೇ ನಿನ್ನ ವಂಶವನ್ನು ಅನ್ಯಾಯವಾಗಿ ಕೊಂದ ಪಾಪಿಗೆ ಖಂಡಿತ ಶಿಕ್ಷೆ ಕೊಡಿಸಬೇಕು. ಸಾಧ್ಯವಾದರೆ ನನಗೂ ನೀನೇ ಶಿಕ್ಷೆ ಕೊಡು. ನಿನ್ನ ಜೊತೆ ಕೈ ಜೋಡಿಸುವೆ. ಮಾಡಿದ ತಪ್ಪಿಗೆ ಹೀಗಾದರೂ ಪ್ರಾಯಶ್ಚಿತ್ತ ಪಡುವೆ ಮಗಳೇ. ಸಾಧ್ಯವಾದರೆ ನನ್ನ ಕ್ಷಮಿಸು ತಾಯಿ ಎಂದು ಕಣ್ಣೀರು ಹಾಕ್ತಾ ಮಾಡಿದ ಪಾಪಗಳಿಗಾಗಿ ಬಿದ್ದು ಸೋತಿದ್ಲು. ಯಾವ ಮಗನಿಗಾಗಿ ವರ್ಷಗಳ ಕಾಲ ದ್ವೇಷ ಬೆಳೆಸಿದ್ಲೋ, ಇಂದು ಅದೇ ಮಗ ಎದುರಿದ್ರು ಅಮ್ಮ ಎಂದು ಒಂದು ಕ್ಷಣಕ್ಕೂ ತಿರುಗಿ ನೋಡಿರಲಿಲ್ಲ. ಒಳ್ಳೆ ತಾಯಿಯಾಗಿರೋಣ ಎಂದು ನಿರ್ಧರಿಸಿದ ಪದ್ಮ ಹೀಗಾದರೂ ಕೃಷ್ಣನ ಮನಸ್ಸು ಗೆಲ್ಲಲು ಯೋಚಿಸಿದ್ಲು. ಅದು ಅಲ್ಲದೆ ಆರೋಹಿಗೆ ಮತ್ತು ಅರ್ಜುನ್ಗೆ ನ್ಯಾಯ ಸಿಗಲಿ ಎಂದು ಪ್ರಾಮಾಣಿಕವಾಗಿ ಆರೋಹಿಯ ಕೈ ಜೋಡಿಸಿದ್ಲು. ಅಮ್ಮ ಹೊರಡೋಣವಾ ಎಂದಾಗ ನಕ್ಕ ಪದ್ಮ ಅವಳ ಕೈಯನ್ನು ಹಿಡಿದು ಮುಂದೆ ಹೋದ್ಲು. ಮನೆ ಎದುರಿಗೆ ಬಂದು ನಿಂತ ಆರೋಹಿ ಮತ್ತು ಪದ್ಮ ಅವಳ ಕೈಯನ್ನು ಬಲವಾಗಿ ಹಿಡಿದು, ಅತ್ತಿಗೆಯಮ್ಮ ಆರತಿ ತಗೊಂಡು ಬನ್ನಿ, ನನ್ನ ಮಗಳು ಬಂದಿದ್ದಾಳೆ, ಬೇಗ ಬನ್ನಿ ಹೊರಗೆ ಎಂದು ಹೇಳಲು ಲಕ್ಷ್ಮಿ ಯಾರು ಅಂತ ಹೊರಗೆ ಬಂದು ನೋಡಿದ್ಲು. ಆರೋಹಿಯನ್ನು ನೋಡಿ ಎಲ್ಲಿಲ್ಲದ ಆನಂದ. ಧರ್ಮಯ್ಯ, ಸೂರ್ಯ, ನೀಲಮ್ಮನವರು ಎಲ್ಲರೂ ಸೊಸೆ ಮುದ್ದು ಮುಖವನ್ನು ನೋಡಿ ನೆಮ್ಮದಿಯಾಗಿತ್ತು. ಯಾವ ಸಂಸಾರ ಮುರಿದು ಬಿತ್ತು. ಇನ್ನು ಆರೋಹಿ ತಮ್ಮನ್ನು ಯಾರನ್ನೂ ನೋಡಲ್ಲ, ಈ ಮನೆಗೆ ಕಾಲಿಡೋದಿಲ್ಲ ಅಂದ್ಕೊಂಡಿದ್ರು.
ಅರ್ಜುನ ಬದುಕು ಮುಗಿದೇ ಹೋಯಿತು ಎಂದು ನೊಂದ್ಕೊಂಡಿದ್ರು. ಆದರೆ ಆರೋಹಿಯ ಆಗಮನ ಎಲ್ಲರಲ್ಲೂ ಖುಷಿ ತರಿಸಿತ್ತು. ಬೇಗ ಲಕ್ಷ್ಮಿ ಮತ್ತು ನೀಲಮ್ಮ ಆರತಿ ತರಲು ಹೋದ್ರು. ತಂದು ಅವಳಿಗೆ ದೃಷ್ಟಿ ತೆಗೆಯುವಾಗ ಆರೋಹಿ ತಡೆದ್ಲು. ಏನತ್ತೆ ಅಮ್ಮ, ನೀವು ಮಾತ್ರ ಮುತ್ತೈದೆ, ಈ ಮನೆಯಲ್ಲಿ ಇನ್ನೊಂದು ಮೂದೇವಿ ಇಲ್ವಾ? ಇರಿ, ನಾನೇ ಕರಿತೀನಿ ಆ ಮೂದೇವಿನ ಎಂದು ಜೋರಾಗಿ ಕೂಗಿದ್ಲು. ಲೇ ಸ್ವಾತಿ ಮೂದೇವಿ, ಬಾರೆ ಹೊರಗೆ, ನಿನ್ನ ತಂಗಿ ಅಲ್ಲಲ್ಲ, ಈ ಮನೆ ಮಹಾಲಕ್ಷ್ಮಿ ಬಂದಿದ್ದೀನಿ, ಬಾರೆ ಹೊರಗೆ ಆರತಿ ಮಾಡೆ ಅಂತ ಕೂಗಿದ್ಲು. ಸ್ವಾತಿ ಕೋಪದಲ್ಲಿ ಮೊಬೈಲನ್ನು ತಾನು ಕುಳಿತಿದ್ದ ಹಾಸಿಗೆ ಮೇಲೆ ಕುಕ್ಕಿ, ಯಾರದು ನನ್ನ ಮೂದೇವಿ ಅನ್ನೋದು ಎಂದು ಕಣ್ಣು ಕೆಕ್ಕರಿಸುತ್ತಾ ಹೊರ ಬಂದ್ಲು. ರಾಜ್ ಕೂಡ ಆರೋಹಿ ಧ್ವನಿ ಕೇಳಿ ಹೊರಬರಲು ಆರೋಹಿಯನ್ನು ನೋಡಿ ಸ್ವಾತಿಗೆ ದೊಡ್ಡ ಶಾಕ್ ಆಗಿತ್ತು. ಮನಸ್ಸಲ್ಲೇ ನಡುಕ ಶುರುವಾಗಿತ್ತು. ಹೋದ್ಯ ಪಿಶಾಚಿ ಅಂದರೆ ಬಂದೆ ಗವಾಕ್ಷಿ ಅಂತ ಮತ್ತೆ ದಿನ ಮುಗಿಯೋದ್ರಲ್ಲೇ ಬಂದು ನಿಂತಿರುವ ಆರೋಹಿ ಅವತಾರ ನೋಡಿ ಸ್ವಾತಿಗೆ ದಿಗಿಲು ಶುರುವಾಗಿತ್ತು. ಲೇ, ಏನೇ ನೋಡ್ತಿದ್ಯಾ? 3 ಹೊತ್ತು ಮಲಗೋದು, ಆ ಹಾಳಾದ ಮೊಬೈಲ್ ಹಿಡ್ಕೊಂಡು ಕೂತಿರೋದು, ಇದೇ ಕೆಲಸ ಅಲ್ವೇನೆ? ಬಾ ಆರತಿ ಮಾಡು, ನಿನಗೆ ಇನ್ನೂ ರಾಹುಕಾಲ ಶುರು ಕಣೆ, ಅಂದರೆ ಕೆಲಸ ಬೇಗ ಶುರು ಎಂದು ಕೈಕಟ್ಟಿ ನಿಂತಳು. ಮನಸ್ಸಲ್ಲಿ ನಿನ್ನ ಕೆಲಸ ಇಂದಿನಿಂದ ಶುರು. ಆರೋಹಿ, ಏನೇ ಮಾತು, ಎಲ್ಲಿಗೋ ಹೋಗ್ತಿದೆ? ಮರ್ಯಾದೆ ಕೊಟ್ಟು ಮಾತಾಡೆ, ನಾನು ನಿನ್ನ ಅಕ್ಕ ಕಣೆ ಎಂದು ಗದರಿದ್ಲು. ಆರೋಹಿ ಅವಳ ಕೈಗೆ ಆರತಿ ತಟ್ಟೆ ಕೊಟ್ಟು, ಲೇ ಚಾಂಡಾಲಿ, ಸಾರಿ ಸ್ವಾತಿ ಮೇಡಮ್, ಮನೆಗೆ ಬಂದ ಈ ಆರೋಹಿಗೆ ಆರತಿ ಮಾಡಿ ಮೇಡಮ್, ಆಮೇಲೆ ಎಷ್ಟು ಬೇಕಾದರೂ ಮಾತಾಡು, ಸರಿನಾ? ಈಗ ಶುರು ಮಾಡು ಎಂದು ನಗುತ್ತಾ ಅವಳ ಕಿವಿ ಬಳಿ ಬಗ್ಗಿದ ಆರೋಹಿ, ಲೇ, ನೀನು ಮಾಡಿರೋ ಅನಾಚಾರ ಗೊತ್ತಿಲ್ಲ ಅನ್ಕೋಬೇಡ, ಹಳೆ ರಹೀಮನ್ನ ಕರ್ಕೊಂಡು ಬಂದು ನಿಲ್ಲಿಸಿದ್ರೆ ರಾಜ್ ನಿನ್ನನ್ನು ಉಗಿದು ಹೊರಗಾಕ್ತಾನೆ. ಅಷ್ಟೇ ಅಲ್ಲ, ನೀನು ಶ್ವೇತಾಗೆ ಮಾಡಿರುವ ಅನ್ಯಾಯ ಗೊತ್ತಾದರೆ ಅರ್ಜುನ್ ನಿನ್ನ ಇಲ್ಲೇ ಸಿಗದು ತೋರಣ ಕಟ್ತಾನೆ. ಇನ್ನು ಶ್ವೇತಾ ಮಕ್ಕಳನ್ನು ಕೊಲ್ಲಲು ನೋಡಿದ್ದಕ್ಕೆ, ನನ್ನ ಮಗುವನ್ನು ಕೊಂದಿದ್ದಕ್ಕೆ ನಿನಗೆ 18 ವರ್ಷ ಜೈಲಲ್ಲಿ ಮುದ್ದೆ ಊಟ ಖಾಯಂ. ಈಗ ನಾನು ಹೇಳಿದ ಕೇಳಿದರೆ ಸರಿ, ಇಲ್ಲ ಈಗಲೇ ಮುದ್ದೆ ಮುರಿಯೋಕೆ ಸಿದ್ಧ ಆಗು. ಎಂದು ಹೇಳಿ ನಗುತ್ತಾ ಅಲ್ಲೇ ಅತ್ತಿಯನ್ನು ನೋಡುತ್ತಾ ನಿಂತಳು. ಲಕ್ಷ್ಮಿ ಸೊಸೆಯ ಬದಲಾದ ನಡತೆಗೆ ಒಳಗೆ ಖುಷಿಪಟ್ಟರು. ಇನ್ನು ಅಜ್ಜಿ ನೀಲಮ್ಮ ಅಂತೂ ಮನಸ್ಸಲ್ಲಿ ಅಸಲಿ ಆಟ ಈಗ ಶುರು ಎಂದು ನಕ್ಕರು. ಧರ್ಮಯ್ಯ, ಸೂರ್ಯಪ್ಪ ಸೊಸೆ ಮುದ್ದು ಏನೋ ಪ್ಲಾನ್ ಜೊತೆಗೆ ಬಂದವಳೆ ಎಂದು ತಿಳಿದಿತ್ತು. ಸ್ವಾತಿ ಏನು ಮಾತಾಡದೆ ಆರತಿಯನ್ನು ಮಾಡಿದ್ಲು. ತಟ್ಟೆ ಮತ್ತೆ ಲಕ್ಷ್ಮಿ ಕೈಯಲ್ಲಿ ಕೊಡಲು ಆರೋಹಿ ಕಣ್ಬಿಡುತ್ತಾ, ಅಕ್ಕ ಅದನ್ನು ನೀನೇ ತಗೋ, ಹೊರಗೆ ಚೆಲ್ಲಿ ತೊಳೆದು ಇಟ್ಬಿಡು, ಹಾಗೆ ಎಲ್ರಿಗೂ ಅಡುಗೆ ಮಾಡಬೇಕು, ಸರಿನಾ? ಅತ್ತೆ, ಅಮ್ಮಮ್ಮ, ಪದ್ಮಮ್ಮ, ಇಂದಿನಿಂದ ಅಡುಗೆ ಮನೆಗೆ ನಿಮಗೆಲ್ಲ ರಜೆ, ಯಾರಾದರೂ ಅಪ್ಪಿತಪ್ಪಿ ಕಾಲಿಟ್ರೆ ಸರಿ ಇರಲ್ಲ, ಈ ಮೂದೇವಿನೇ ಅಡುಗೆ ಮಾಡಬೇಕು ಎಂದು ಮೂತಿ ತಿರುವಿ ಒಳಗೆ ಹೋಗಲು ಸ್ವಾತಿ ಕೂಗಿದ್ಲು. ಆರೋಹಿ ಅವಳ ಶಬ್ದಕ್ಕೆ ತಿರುಗಿದವಳು, ನನಗೆ ಶಬ್ದ ಅಂದರೆ ಆಗಲ್ಲ, ಇನ್ನು ಕೂಗೋದು ಕಿರಿಚೋದು ಇಲ್ಲಿ ಮಾಡಿದ್ರೆ ಸರಿ ಇರಲ್ಲ, ನಿನ್ನ ಜಾಡಿಸೋದ್ರೆ ಸೀದಾ ಪರಪ್ಪನ ಅಗ್ರಹಾರ ಎಂದು ಅವಳಿಗೆ ಹೇಳು ಥರ ಹೇಳಿ ಅಲ್ಲಿಂದ ರೂಮಿಗೆ ಹೋದ್ಲು. ಸೀರೆ ಬದಲಾಯಿಸಿ ಸ್ಲೀವ್ಲೆಸ್ ಡ್ರೆಸ್ ತೊಟ್ಟವಳು ಮುದ್ದಾಗಿ ರೆಡಿಯಾಗಿ ಅತ್ತೆ ಅಮ್ಮಮ್ಮ ಜೊತೆ ಮಾತಾಡ್ತಾ ಕುಳಿತಳು. ಅರ್ಜುನ್ ಬರಲಿ ಎಂದು ಹುಡುಗಿ ಕಾಯ್ತಿದ್ಲು. ಸ್ವಾತಿ ಆರೋಹಿಗೆ ಶಾಪ ಹಾಕುತ್ತಾ ತರಕಾರಿ ಕಟ್ ಮಾಡಲು ಅವಳ ಕೈ ಕೊಯ್ದಿತ್ತು. ಅಳುತ್ತಾ ಕೈ ತೊಳೆದು, ಈ ಆರೋಹಿಗೆ ಮಗು ಕಳ್ಕೊಂಡ್ರೂ ಬುದ್ಧಿ ಬರಲಿಲ್ಲ, ಜೀವ ಹೋಗಬೇಕಿತ್ತು, ಆಗ ಗೊತ್ತಾಗೋದು ಎಂದು ಒಂದಿಷ್ಟು ಬೈದುಕೊಳ್ಳುತ್ತಾ ಕಷ್ಟಪಟ್ಟು ಅಡುಗೆ ಮಾಡಿದ್ಲು.
ಅರ್ಜುನ್ ಗಾಡಿ ನಿಲ್ಲಿಸಿ ಮನೆಗೆ ಬಂದವನು ತನ್ನ ರೂಮಿಗೆ ನೇರ ಹೋಗಿ ಶರ್ಟ್ ಬಿಚ್ಚಲು ಅಲ್ಲೇ ಕಾಲಿನ ಮೇಲೆ ಕಾಲು ಹಾಕಿ ಬುಕ್ ಓದ್ತಿದ್ದ ಹುಡುಗಿಯನ್ನು ನೋಡಿ ಯಾರು ನೀವು ಅಂದ. ಬುಕ್ ಅಡ್ಡ ಇದ್ದ ಕಾರಣ ಆರೋಹಿ ಮುಖ ಕಾಣಲಿಲ್ಲ. ಇನ್ನು ಆರೋಹಿ ಆ ಥರ ಡ್ರೆಸ್ ಕೂಡ ಮದುವೆ ಆದಮೇಲೆ ಹಾಕ್ತಿರ್ಲಿಲ್ಲ. ಅಷ್ಟು ಪುಟ್ಟ ಡ್ರೆಸ್. ಅಲ್ಲಿದ್ದ ಹೆಂಡತಿ ನೋಡಿ ಗುರುತು ಸಿಗಲಿಲ್ಲ. ಆರೋಹಿ ನಗುವನ್ನು ಕಂಟ್ರೋಲ್ ಮಾಡಿಕೊಂಡು ಬುಕ್ ಸರಿಸಲು ಅರ್ಜುನ್ ಅವಳನ್ನು ನೋಡಿ ಕೋಪಗೊಂಡ. ಆರೋಹಿ ಬಂದಿದ್ದಾಳೆ ಎಂದು ಮನಸ್ಸು ಖುಷಿಪಟ್ಟರು ಅವಳ ಮುಂದೆ ತೋರಿಸ್ಕೊಳ್ಳಿಲ್ಲ. ಆರೋಹಿ, ನಿಂಗೆ ಯಾರೇ ಬರಕ್ಕೆ ಹೇಳಿದ್ದು? ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಒಳಗೆ ಹೇಗೆ ಬಂದೆ? ಲೇ ನಡಿಯೇ. ಯಾರು ನೀನು ಒಳಗೆ ಬಿಟ್ಟವರು? ಅಮ್ಮ, ಅಪ್ಪ, ತಾತ, ಅಮ್ಮಮ್ಮ ಎಂದು ಅರ್ಚಾಡ್ದ. ಆದರೆ ಯಾರೂ ಹೊರಗೆ ಬರಲಿಲ್ಲ. ಆರೋಹಿ ಕೋಪದಲ್ಲೇ ಅಲ್ಲೇ ಇದ್ದ ಕುಡಿಯೋ ನೀರಿನ ಚೊಂಬನ್ನು ತೆಗೆದು ಅವನ ಮೇಲೆ ಬಿಸಾಕಿದ್ಲು. ಅರ್ಜುನ್, ಬಾಯಿಗೆ ಬಂದಿದ್ದೆ ಮಾತಾಡಿದ್ರೆ ಸರಿ ಇರಲ್ಲ, ಮುಚ್ಕೊಂಡು ಹೋಗಿ ಸ್ನಾನ ಮಾಡಿ ಬಂದು ಬಿತ್ಕೋ ಎಂದು ಹೇಳಿ ಅವನ ಬಟ್ಟೆ ಎತ್ತಿ ಮುಖದ ಮೇಲೆ ಬಿಸಾಕಿದ್ಲು. ಅರ್ಜುನ್ ಕೋಪದಲ್ಲಿ ಅವಳ ಹತ್ತಿರ ಬಂದು ಆಕೆಯ ಕೈರೆಟ್ಟೆ ಹಿಡಿದು ನೋಡುತ್ತಾ ಮಾತು ಬಾರದೆ ಅವಳ ಕಣ್ಣಲ್ಲೇ ಕಳೆದು ಹೋಗಿದ್ದ. ಮುದ್ದಾಗಿ ಕಾಣ್ತಿದ್ದ ಮಡದಿ, ಅದರಲ್ಲೂ ಈಗಷ್ಟೇ ಮಗುನ ಕಳ್ಕೊಂಡಿದ್ದಾಳೆ. ಅವಳನ್ನು ಅಪ್ಪಿ ಮುದ್ದಾಡುತ್ತಾ ಸಮಾಧಾನ ಮಾಡಬೇಕು ಎಂದು ಹೃದಯ ಹೇಳಿತು. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.